ಲಾಲಿ ಅಂತ ಒಂದು ಪದ್ಯದ ರೂಪದಲ್ಲಿ ಒಂದು ಪ್ರಸಂಗನ ಬರೆದಿದ್ದಾರೆ. ಒಬ್ಬ ಮಾಂತ್ರಿಕ ಬೊಂಬೆ ಎಲ್ಲ ಮಾಡಿರ್ತಾನೆ. ಆ ಬೊಂಬೆನ ಪರೀಕ್ಷೆ ಮಾಡೋಕ್ಕೆ ಇಬ್ಬರು ಹುಡುಗರು ಹೋಗ್ತಾರೆ. ಅವರೇನು ಮಾಡಿದ್ರು, ಹೇಗೆ ತಪ್ಪಿಸ್ಕೊಂಡ್ರು ಅಂತ ಇದು ಹೇಳುತ್ತೆ ನಮಗೆ. ಈಗ ಪದ್ಯನ ಓದ್ಬಿಟ್ಟು ಅದನ್ನು ವಿವರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮಾಂತ್ರಿಕನೊಬ್ಬನು ಜೀವವನಿಕ್ಕುತ ಯಂತ್ರ ಬೊಂಬೆಗಳ ಮಾಡಿದನು. ಅದೇ ಕೈಕಾಲೆಲ್ಲ ಅಲ್ಲಾಡಿಸುತ್ತೆ ಆ ಥರ ಕೀಲಿನ ಬೊಂಬೆ ಇರುತ್ತಲ್ಲ, ಆ ಥರ ಬೊಂಬೆಗಳನ್ನು ಒಬ್ಬ ಮಾಂತ್ರಿಕ ಕಷ್ಟಪಟ್ಟು ಬೊಂಬೆಗಳನ್ನು ಮಾಡ್ತಾನೆ. ಡ್ರಾಯಿಂಗ್ ರೂಮಲ್ಲಿ ಕುರ್ಚಿಗಳಲ್ಲಿ ಟಿ ವಿಯಲ್ಲಿ ಅವುಗಳನ್ನು ಇರಿಸಿದನು. ಕುರ್ಚಿ ಮೇಲೆ ಎಲ್ಲ ಬೊಂಬೆನೂ ಸಾಲಾಗಿ ಪ್ರದರ್ಶನಕ್ಕೆ ಕೂಡಿಸಿರ್ತಾನೆ. ಕೈಯಲ್ಲಿರುವ ಆ ಪತ್ರಿಕೆ ನೋಡುತ್ತಾ ಶಿರಕಂಪನವ ಮಾಡುವುದೊಂದು ಪೇಪರ್ ಓದತ್ತೆ. ಪೇಪರ್ ಇಟ್ಕೊಂಡು ಓದ್ತಾ ಇರೋ ಥರ ತಲೆ ಅಲ್ಲಾಡಿಸುತ್ತೆ ಒಂದನೇ ಬೊಂಬೆ. ಬಾಲೆಯರು ನಮಸ್ಕರಿಸಿದರೆ ಭಲೆ ಸಲಾಮನ್ನು ಹೊಡೆಯುವುದು ಇನ್ನೊಂದು. ಯಾರಾದರೂ ಬಂದು ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಸಲಾಮ್ ಮಾಡುವಂಥದ್ದು ಇನ್ನೊಂದು ಬೊಂಬೆ ಇಟ್ಟಿರ್ತಾನೆ. ಒಂದೇ ವಿಧದಲ್ಲಿ ತಲೆ ಬಾಗಿಸುವ ಬೊಂಬೆಗಳನ್ನು ಎಲ್ಲರೂ ನೋಡಿದರು. ಆ ಬೊಂಬೆ ಪ್ರದರ್ಶನ ಜನ ಎಲ್ಲ ನೋಡಿಕೊಂಡು ಸಂತೋಷ ಪಟ್ಕೋತಾರೆ. ನಿಜ ಮನುಷ್ಯನೋ ಬೊಂಬೆಯೋ ತಿಳಿಯದೆ ತಮ್ಮಳು ಚರ್ಚೆಯೇ ಮಾಡಿದರು. ಅದೇ ನಿಜವಾಗ್ಲೂ ಮನುಷ್ಯರಿದ್ದಂಗೆ ಇದೆಯಲ್ಲ, ಮನುಷ್ಯರೋ ಅಥವಾ ನಿಜವಾದ ಬೊಂಬೆಯೋ ಇದೇನು ಗೊತ್ತಿಲ್ಲ ಅಂತ ಜನ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಮಾತಾಡ್ಕೊತಾ ಇರ್ತಾರೆ. ಲೀಲಾ ಲಾಲಿ ಎಂಬುವರಿಬ್ಬರು ಇದರ ಪರೀಕ್ಷೆಗೆ ತೊಡಗಿದರು. ಅವರಿಬ್ಬರಿಗೂ ಇದು ನಿಜವೋ ಬೊಂಬೆನೋ ತಿಳ್ಕೊಬೇಕು ಅಂತ ಆಸೆ ಆಗೋಗುತ್ತೆ. ಲೀಲಾ ಲಾಲಿ ಅಂತ ಇಬ್ಬರು, ಒಂದು ಹುಡುಗ ಒಂದು ಹುಡುಗಿ, ಲೀಲಾ ಲಾಲಿ ಇಬ್ಬರೂ. ಆಟದ ಬಿಡುವಿನ ದಿನದಲ್ಲಿ ಎಲ್ಲರೂ ಆಟ ಪಾಠದಲ್ಲಿ ಇರುವಾಗ ಮಾಂತ್ರಿಕನು ಮನೆಗೆ ಬೀಗವ ಹಾಕಿ ಕೂಟ ಕೂಡಿಸಲು ಹೋದಾಗ ಕೂಟದಿ ಆತನು ಮಾತನಾಡುತ್ತಿರೆ ಲೀಲಾ ಆತನ ಬಳಿಯಲ್ಲಿದ್ದು ಜೇಬಿನ ಬೀಗದ ಕೈಯನ್ನು ಜಾರಿ ಹೋದಳು ಅಲ್ಲಿಂದೆದ್ದು. ಅವನೊಂದು ದಿವಸ ಮನೆಗೆ ಬೀಗ ಹಾಕ್ಕೊಂಡು ಜೋಬಲ್ಲಿ ಬೀಗದ ಕೈ ಇಟ್ಕೊಂಡು ಜನನೆಲ್ಲ ಜಾಗ ಕೂಡಿಸ್ಬೇಕಲ್ಲ, ಇಲ್ಲಿ ಪ್ರದರ್ಶನ ಕೊಡ್ತೀನಿ ಅಂತೆಲ್ಲ ಆ ಥರ ಮಾತಾಡ್ತಾ ಇರೋವಾಗ ಅವಳು ಲೀಲಾ ಅನ್ನೋಳು ಹೋಗಿ ಅವನ ಜೋಬಿಂದ ಆ ಬೀಗದ ಕೈನ ಕದ್ಬಿಟ್ಟು ತೊಗೊಂಬಂದ್ಬಿಡ್ತಾಳೆ. ಒಬ್ಬಳೇ ಮಾಂತ್ರಿಕನ ಮನೆ ಹೊಕ್ಕು ಬೊಂಬೆಗಳನ್ನೆಲ್ಲ ನೋಡಿದಳು. ಬೀಗದ ಕೈ ಸಿಕ್ಕಿದ್ಮೇಲೆ ಇನ್ನೇನು, ಬೀಗ ತೆಗೆದ್ಲು, ಮನೆ ಒಳಗೆ ಹೋದ್ಲು, ಆ ಬೊಂಬೆಗಳನ್ನೆಲ್ಲ ನೋಡ್ತಾ ನಿಂತ್ಕೊಂಡಿದ್ಲು. ಅಷ್ಟರಲ್ಲಿ ಆ ಮಾಂತ್ರಿಕ ಬರದಿಹ ಶಬ್ದವನ್ನವಳು ಕೇಳಿದಳು. ಅಷ್ಟೊತ್ತಿಗೆ ಮಾಂತ್ರಿಕನೇ ವಾಪಸ್ ಬಂದ್ಬಿಡ್ತಾ ಇದ್ದ. ಆವಾಗ ಆ ಶಬ್ದ ಅವಳಿಗೆ ಗೊತ್ತಾಯಿತು. ಎತ್ತ ಹೋಗಲು ದಾರಿಯು ತೋರದೆ, ಮಾಯವಾಗಲು ಮಾರ್ಗವು ಕಾಣದೆ, ಸಾಲು ಬೊಂಬೆಗಳೊಂದಿಗೆ ತಾನೂ ಬೊಂಬೆಯಂತೆಯೇ ಕುಳಿತು ಬಿಟ್ಟಳು. ಈಗ ತಪ್ಪಿಸ್ಕೊಳ್ಳೋಕ್ಕೇನೂ ಆಗಲಿಲ್ಲ, ಹೋಗೋಕ್ಕಾಗಲಿಲ್ವಲ್ಲ, ದಾರಿಲಿ ಅವನೇ ಬರ್ತಿದ್ನಲ್ಲ ಮಾಂತ್ರಿಕ, ತಾನೂ ಒಂದು ಬೊಂಬೆ ಥರ ಸುಮ್ಮನೆ ಕೂತ್ಕೊಂಡ್ಬಿಟ್ಲಂತೆ. ಆವಾಗ ಮಾಂತ್ರಿಕ ನೋಡ್ಬಿಟ್ಟು ಬೀಗ ಹಾಕಲಿಕ್ಕೆ ಮರೆತೇನೆ, ಬಾಗಿಲು ತೆಗೆದಿತ್ತಲ್ಲ ಅದಕ್ಕೆ ಬೀಗ ಹಾಕಲಿಕ್ಕೆ ಮರೆತೇನೆ ಎನ್ನುತ್ತಾ ತೆರೆದ ಮನೆಯೊಳಗೆ ಹೊಕ್ಕ ಮಾಂತ್ರಿಕ ಎರಡೂ ಬದಿಗಳ ಪರಿಕಿಸಿ ನೋಡುತ್ತಾ ಸರಿಯಾಗಿದೆ ಎಂದು ತಲೆ ಒಲಿಯುತ್ತಾ ಬಹಳ ಆನಂದವ ಹೊಂದಿದನು. ಅವನು ಬಂದು ನೋಡ್ದ, ಮನೇಲಿ ಏನಾರು ಕಳ್ತನ ಆಗಿದೆಯಾ, ಬಾಗಿಲು ತೆಕ್ಕೊಂಡಿದ್ಯಾ, ನಾನೇ ಬೀಗ ಹಾಕಕ್ಕೆ ಮರೆತನ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಎಲ್ಲ ಪರೀಕ್ಷೆ ಮಾಡ್ದ. ಎಲ್ಲ ಬೊಂಬೆಗಳು ಸರಿಯಾಗೇ ಇತ್ತು. ಅದನ್ನು ನೋಡ್ಬಿಟ್ಟು ಓಹೋ ಸರಿಯಾಗಿದೆ ಇಲ್ಲ ಅಂತ ಅವನಿಗೆ ಸಂತೋಷ ಆಯಿತು. ಬೊಂಬೆಗಳ ಬಳಿ ಸುತ್ತೂ ತಿರುಗುತ್ತಾ ಗಟ್ಟಿಸಿ ಮಂತ್ರವ ಹೇಳಿದನು. ಆ ಬೊಂಬೆಗಳಿಗೆ ಸುತ್ತ ಹೋಗ್ತಾ ಅವನು ಒಂದು ಮಂತ್ರ ಹೇಳಕ್ಕೆ ಶುರು ಮಾಡಿದ್ನಂತೆ. ನೋಡುತ್ತಲಿರಲು ಲೀಲಾ ಮೆಲ್ಲನೆ ತಲೆ ತಿರುಗಿಸಲ ಮಾಂತ್ರಿಕನು ತನ್ನ ಮಂತ್ರಗಳ ಮಹಿಮೆ ಇದೆಂದೇ ತನ್ನಲ್ಲಿ ತಾನೇ ಒಬ್ಬಿದನು. ಆದರೆ ಇವಳು ಜೀವದೊಂದಿಗೆ ಇದ್ಲಲ್ಲ, ಲೀಲಾ ಕೂತಿದ್ಲಲ್ಲ ಅಲ್ಲಿ, ಅವನು ಹೇಳಿದ ತಕ್ಷಣ ಇದೇನು ಅಂತ ಅವಳು ತಲೆ ತಿರುಗಿಸಿ ನೋಡಿದ್ಲಂತೆ. ಅದರ ಮಾಂತ್ರಿಕಂಗೆ ಅದು ಬೊಂಬೆ ಅಲ್ಲ ಅಂತ ಅರ್ಥನೇ ಆಗಲಿಲ್ಲ. ಅವನೇನು ಅನ್ಕೊಂಡ, ಓಹೋ ನನ್ನ ಮಂತ್ರಕ್ಕೆ ಇದು ತಲೆ ಅಲಗಿಸ್ತಾ ಇದೆ ಅಂತ ತಿಳ್ಕೊಂಬಿಟ್ಟ. ಗೋಡೆ ಏರಿಯ ಕಿಟಕಿಯ ತೂರಿ ಮೆಲ್ಲ ಬಂದನ ಲಾಲಿ ಒಳಗೆ. ಇವನಿದ್ನಲ್ಲ ತಮ್ಮ ಲಾಲಿ ಅನ್ನೋನು, ಅವನು ಗೋಡೆ ಹತ್ಕೊಂಡು ಕಿಟಕಿ ಒಳಗಿಂದ ಮೆಲ್ಲಗೆ ಒಳಗೆ ಬಂದ್ಬಿಡ್ತಾನಂತೆ. ಲೀಲೆಗೆ ಕಾಣಿಸಂತೆ ಬಳಿಯ ಪಡಸಾಲೆಯಲ್ಲೇ ನಿಂತಿದ್ದನು ಲಾಲಿ. ಲೀಲೆಗೆ ಅವನು ಬಂದ್ಯಾನೆ ಅಂತ ಗೊತ್ತಾಗಲಿಲ್ಲ. ಆದರೂ ಲಾಲಿನೂ ಅವಳಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದ. ಮಂತ್ರವು ಜೋರಾದಂತೆ ಈ ಬೊಂಬೆ ಯಂತ್ರದ ಕದಲಿಕೆ ಜೋರಾಯಿತು. ಇನ್ನು ಜೋರು ಮಂತ್ರ ಹೇಳಿದ ತಕ್ಷಣ ಅವಳು ಜೋರಾಗಿ ಅಲ್ಲಾಡೋಕ್ಕೆ ಶುರು ಮಾಡಿದ್ಲು. ಇದನ್ನು ನೋಡುತ್ತಾ ಮಾಂತ್ರಿಕ ತನ್ನಲ್ಲಿ ಉದದಿಂದುಬೋದು ಜೋರಾಯಿತು. ಅವನು ನನ್ನ ಮಂತ್ರಕ್ಕೆ ಎಷ್ಟು ಚೆನ್ನಾಗಿದೆ, ಇದೊಳ್ಳೆ ಜೀವ ಇದ್ದಂಗೆ ಇದೆ, ಏನಿದು ಅಂತ ನೋಡ್ತಾ ಇದ್ದ. ಮಂತ್ರ ಹೇಳ್ತಾ ಕಿರುನರ್ಗುತ್ತಾ ತಲೆ ಕೊಂಕಿಸುತ್ತಾ ಕರಗಳನ್ನೆತ್ತುತ್ತಾ ಕಣ್ಣು ತಿರುಗಿಸುತ್ತಾ ಮೆಲ್ಲನೇಳುವ ಬೊಂಬೆಯ ಕಂಡು ತನ್ನ ಮಹಿಮೆಗೆ ತಾಬೆರಗುಗೊಂಡು
ಮಾಂತ್ರಿಕನಂತೆ ನಿಂತಿದ್ದ ಮೈಮರೆತಿದ್ದ. ಅವಳು ನಿಧಾನಕ್ಕೆ ಎದ್ಲಲ್ಲ, ನಗ್ತಾ ನಗ್ತಾ ಕೈ ಊರ್ಕೊಂಡು ಎದ್ಲು. ಕಣ್ಣ ಕಡೆ ನೋಡಿಕೊಂಡು ಎದ್ದು ನಿಂತ್ಕೊಂಡ್ಲು. ಅವನೇನು ತಿಳ್ಕೊಂಡ, ನನ್ನ ಮಂತ್ರಕ್ಕೆ ಬೊಂಬೆಗೆ ಜೀವ ಬಂದ್ಬಿಡ್ತು, ಬೊಂಬೆನೇ ಹೇಳ್ತಿದೆ ಅಂತ ಅವನು ತಿಳ್ಕೊಂಡಿದ್ದ. ಸಾಕ್ಷಾತ್ ಕನ್ಯೆಯ ಹಾಗ ಬೊಂಬೆ ಅಂತ ಇವನು ಅಂದ್ಕೊಂಡ. ಇದೇನಿದು ನಿಜವಾಗ್ಲೂ ಜೀವ ಬಂದಂಗೆ ಇದೆಯಲ್ಲ ಅಂತ. ಲಾಲಿ ಎನ್ನುತ್ತಾ ಕೂಗಿತು. ಅವಳು ಲೀಲಾ ಎದ್ಲಲ್ಲ, ಎದ್ಬಿಟ್ಟು ಲಾಲಿ ಅಂತ ಕೂಗು ಹಾಕಿದ್ಲು. ಒಡನೆಯ ಬಾಣದ ಹಾಗೆ ಅಲ್ಲಿಗೆ ಲಾಲಿ ಓಡುತ್ತಾ ಸರ್ರನೆ ಬಂದು ಲೀಲೆ ಕೈಯನ್ನು ಹಿಡಿದನು ಚಟ್ಟನೆ. ಅವನು ತಮ್ಮ ನಿಂತಿದ್ನಲ್ಲ ಆಚೆ ಕಡೆಯಿಂದ, ಅವ್ನು ಓಡೋನ್ಬಿಟ್ಟ ಅವಳು ಕೂಗಿದ ತಕ್ಷಣ. ಬಂದ್ಬಿಟ್ಟು ಅವಳು ಕೈ ಹಿಡ್ಕೊಂಬಿಟ್ಟ. ಆಮೇಲೆ ಓಡಿದರಿಬ್ಬರು ತಟ್ಟನೆ. ಅವನು ಕೈ ಹಿಡ್ಕೊಂಡ ತಕ್ಷಣ ಇಬ್ಬರು ಆಚೆಗೆ ಓಡೋಗ್ಬಿಟ್ರು. ಮಾಂತ್ರಿಕನೇನೂ ತಿಳಿಯದೆ ಅಲ್ಲೇ ಬೆಪ್ಪು ಬೆರಗು ಬೆಜ್ಜರು ಬಿದ್ದ. ಇದೇನಿದು, ನಿಜವೋ ಸುಳ್ಳೋ, ಏನಾಯಿತು ಅಂತ ಮಾಂತ್ರಿಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗದೆ ಭ್ರಾಂತಿಯಿಂದ ನಿಂತ್ಕೊಂಡಿದ್ದಂತೆ.